ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ದರ್ಶನ್ ಈಗ ಬಿಡುಗಡೆಗೊಂಡಿದ್ದಾರೆ, ಜಾಮೀನು ಮೇಲೆ ಹೊರಗಿದ್ದಾರೆ. ಆದ್ರೆ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದರ್ಶನ ಪಡೆದುಕೊಂಡು ಹರಕೆಯನ್ನ ಕಟ್ಟಿಕೊಂಡಿದ್ರು. ಅದೇ ರೀತಿಯಾಗಿ ಅಣ್ಣಮ್ಮ ದೇವಸ್ಥಾನದಲ್ಲೂ ಕೂಡ ಹರಕೆಯನ್ನ ಕಟ್ಟಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಹರಕೆಯನ್ನ ತೀರಿಸೋದಕ್ಕೆ ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದಿದ್ರು, ಹರಕೆಯನ್ನ ತೀರಿಸಿದ್ದಾರೆ. ದೇವಸ್ಥಾನದಲ್ಲಿ ತಾಯಿಯ ದರ್ಶನವನ್ನ ಪಡೆದು ಆ ಬಳಿಕ ತಾವು ಹೊತ್ತಿದ್ದಂತಹ ಹರಕೆಯನ್ನ ತೀರಿಸಿದ್ದಾರೆ. ಬೆಂಗಳೂರಿನ ಅಣ್ಣಮ್ಮ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಇವತ್ತು ಹರಕೆಯನ್ನ ತೀರಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಜೈಲಿಂದ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಈಗ ಹರಕೆಯನ್ನ ತೀರಿಸುವ ಸಲುವಾಗಿ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಆ ಬಳಿಕ ಹರಕೆಯನ್ನ ತೀರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಟ್ಟು ಆರೋಪಿ ಆಗಿರುವ ನಟ ದರ್ಶನ್ ವೈಫ್ ಬೆಳಗ್ಗೆ ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜಾ ಪುನಸ್ಕಾರ ವಿಶೇಷ ಪೂಜೆ ಮಾಡಿದಾರಂತೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಳಗ್ಗೆ ದರ್ಶನ್ ಹೆಂಡತಿಯವರು ಬಂದ್ರು, ಬೆಳಗ್ಗೆ ವಿಶೇಷ ಪೂಜೆ ಮಾಡಿದ್ದಾರೆ. ನೀವು ಸಹ ಇದ್ರೆ ಏನ ಸರ್, ಯಾವ ಪೂಜೆ ಆಯ್ತು ಮತ್ತೆ ಏನೆಲ್ಲ ಅರಿಕೆ ಏನು ಇತ್ತ, ಅರಿಕೆ ತೀರಿಸಿದ್ರ ಏನ್ ಸರ್ ಅಂತ? ಇಲ್ಲ, ಯಾವಾಗೂ ಬರೋ ರೀತಿಯಲ್ಲೇ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದ್ರು, ತಾಯಿ ದರ್ಶನ ಮಾಡಿದ್ರು, ಪೂಜೆ ಸಲ್ಲಿಸಿದ್ರು, ಮತ್ತೆ ಹೊರಟರು. ವಿಶೇಷವಾಗಿ ಏನಿಲ್ಲ. ಮುಂಚೆ ಯಾವಾಗೂ ಇಲ್ಲಿ ಬರ್ತಾ ಇದ್ರು ದರ್ಶನ್ ಸರ್ ಆಗ್ಲಿ ಅವ್ರ ಕುಟುಂಬದವ್ರು ಯಾವಾಗೂ ಬರ್ತಾರೆ. ಚಿತ್ರ ರಿಲೀಸ್ ಆಗ್ಲಿ ಅಥವಾ ಅದು ಏನಾದ್ಮೇಲೆ ಅವರು ತಾಯಿ ದರ್ಶನ ಮಾಡ್ಬೇಕಂದ್ರೆ ಬಂದೋಗಿದ್ದೇನು ವಿಶೇಷ ಏನಿಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಂತ? 7:30 ಬಂದಿದ್ರು. 7:30 ವಿಶೇಷ ಪೂಜೆನ ಏನಾದ್ರು ಅರಿಕೆ ತೀರಿಸಿದ್ರ? ಬಂದು ಏನಾದ್ರು ಸೀರೆ ಕೊಟ್ಟು ಬಳೆ ಕೊಟ್ಟು ಏನಾದ್ರು ಅರಿಕೆ ತೀರಿಸಿದ್ರ ಅಂತ? ಅಲ್ಲ, ಅವ್ರು ಯಾವಾಗ ಬಂದಾಗೂ ತಾಯಿಗೆ ಸೀರೆ ಮಡ್ಲಕ್ಕಿ ಕೊಡೆ ಕೊಡ್ತಾರೆ. ಅದು ತಾಯಿಗೆ ತಲುಪಿಸಬೇಕು ಅಂತ ಬರ್ತಾರೆ. ಬಂದಾಗೆಲ್ಲ ಕೊಡ್ತಾರೆ. ಇವತ್ತೇನು ವಿಶೇಷ ಏನಿಲ್ಲ. ಅಂದ್ರೆ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬಂದ ನಂತರ ಮೊದಲ ಭೇಟಿನ ದೇವಸ್ಥಾನಕ್ಕೆ ಬಂದಿದ್ದು? ಹೌದು, ಮೊದಲನೇ ಸಲ ಬಂದಿದ್ದಾರೆ. ಮುಂಚೆ ಎಲ್ಲ ಬಂದು ಹೋಗಿದ್ದಾರೆ. ಮುಂಚೆ ಎಲ್ಲ ಅವರು ಒಂದು 10-12 ವರ್ಷದಿಂದ ಕಂಪಲ್ಸರಿ ಮೇಡಮ್ ಅವ್ರು ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ದಿನಾಕರ್ ಸರ್ ಆಗ್ಬೋದು ಬಂದು ಹೋಗ್ತಾರೆ. ದರ್ಶನ್ ಫ್ಯಾಮಿಲಿ ಎಲ್ಲ ಡೈಲಿ ಬರ್ತಾ ಇರ್ತಾರೆ ಹಂಗೆ ದೇವಸ್ಥಾನಕ್ಕೆ? ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ನಗರ ದೇವತೆ ಆಗಿರೋದ್ರಿಂದ, ಇಲ್ಲಿ ಚಿತ್ರ ಗಾಂಧಿನಗರದಲ್ಲಿ ಇರೋದ್ರಿಂದ ಎಲ್ಲ ನಾಯಕ ನಟರು ಬರ್ತಾರೆ. ದರ್ಶನ್ ಸರ್ ಬಂದಿದ್ದಾರೆ. ನಾವು ಕೆಲವೊಂದು ಕಾರ್ಯಕ್ರಮಗಳು ಕರೆದಿದ್ದೀವಿ, ಬಂದು ಹೋಗಿದ್ದಾರೆ. ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರು, ಏನೆಲ್ಲ ಪೂಜೆ ಮಾಡಿದ್ರಂತೆ? 7:30 ಬಂದ್ರು, ತಾಯಿಗೆ ಪೂಜೆ ಸಲ್ಲಿಸಿ ಹೊರಟರು. ಮತ್ತೆ ಯಾರೆಲ್ಲ ಬಂದಿದ್ರು ಸರ್ ಅವ್ರ ಜೊತೆ? ಯಾರಾದ್ರು ಅವ್ರ ಫ್ಯಾಮಿಲಿ ರಿಲೇಟಿವ್? ಇಲ್ಲ, ಅವ್ರ ಸಹಪಾಠಿಗಳು ಮೇಡಮ್ ಜೊತೆಲಿ ಅವರು ದರ್ಶನ್ ಸರ್ ಸಹಪಾಠಿಗಳು ಬಂದವರು. ಈ ಮುಂಚೆ ಏನಾದ್ರು ಬೇಡಿಕೊಂಡಿದ್ರ ಬಂದು ಏನಾದ್ರು ಅಂತ? ಯಾಕಂದ್ರೆ ದರ್ಶನ್ ಸರ್ ಕೊಲೆ ಪ್ರಕರಣದಲ್ಲಿ ಆ ಜೈಲಿಗೆ ಹೋಗಿದ್ರು, ಈಗ ಬಿಡುಗಡೆ ಆಗಿದ್ದಾರೆ. ಏನಾದ್ರು ಬೇಡಿಕೊಂಡಿದ್ರ ಅಂತ ಅಮ್ಮನಿಗೆ? ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಏನ್ ಬಂದಿರಲಿಲ್ಲ. ದಿನಾಕರ್ ಸರ್ ಬಂದಿದ್ರು, ಪೂಜೆ ಮಾಡ್ಕೊಂಡು ಹೋಗಿದ್ರು. ಅವ್ರು ಅರ್ಕೆ ಸಲ್ಲಿಸಿದ್ರು, ಅರ್ಕೆಯನ್ನು ಒತ್ತಿದ್ರು ಅನ್ನೋ ಗೊತ್ತಿಲ್ಲ. ಬಂದು ಇವತ್ತು ಪೂಜೆ ಮಾಡ್ಕೊಂಡು ಹೋದ್ರು. ದಿನಾಕರ್ ಅವರು ಅರ್ಕೆ ಒತ್ತಿದ್ರು, ಇವರು ಬಂದೀಗ ಪೂಜೆ ಮಾಡಿದಾರಂತ? ಅಲ್ಲ, ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ದಿನಾಕರ್ ಸರ್ ಬಂದು ಹೋಗಿದ್ರು. ಏನ್ ಅರ್ಕೆ ಹೊತ್ತಿದ್ರು ಗೊತ್ತಿರ್ಲಿಲ್ಲ. ಇವತ್ತು ಮೇಡಮ್ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ನೀವು ಅವ್ರ ಜೊತೆ ಮಾತಾಡಿದ್ರೆ ಏನಾದ್ರು? ವಿಜಯಲಕ್ಷ್ಮಿ ಜೊತೆ ಏನಾದ್ರು ಮಾತಾಡಿದ್ರೆ? ಮೇಡಮ್ ಅವರು ಚೆನ್ನಾಗಿ ಮಾತಾಡ್ತಾರೆ. ಪೂಜೆ ಮಾಡ್ಕೊಂಡು ತಾಯಿ ಮೇಡಮ್ ಅವರು ಹೊರಟ್ರು. ಯಾಕಂದ್ರೆ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿ ಆಗಿದ್ದಾರೆ, ಬಿಡುಗಡೆ ಆಗಿದ್ದಾರೆ. ಇಲ್ಲ, ಅದನ್ನೆಲ್ಲ ನಾವ್ ಹೆಂಗ್ ಮಾತಾಡಕತ್ತೆ? ನಮ್ಗೆ ಅವ್ರಿಗೆ ಏನ್ ಗೊತ್ತಾರ, ನಮ್ಗೆ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಗೊತ್ತು. ನಾಯಕ ನಟರು ನಮ್ಗೆ ಅದೇ ಗೊತ್ತು. ದೇವಸ್ಥಾನಕ್ಕೆ ಬರ್ತಾರೆ, ಭಕ್ತಾದಿರ್ತಾರ, ತಾಯಿ ದರ್ಶನ ಪಡಿತಾರೆ, ಕೊಡ್ತಾರೆ. ಅದೆಲ್ಲ ನಾವ್ ಹೆಂಗ್ ಮಾತಾಡಕ್ಕಾಗುತ್ತೆ? ಬೆಳಿಗ್ಗೆ ಅಂದ್ರೆ 7 ಗಂಟೆ ಸುಮಾರಿಗೆ ಬಂದು ಹೋಗಿದ್ರ? ಹೌದು, 7:30 ಬಂದು ಒಂದು 8 ಕಾಲವರೆಗೂ ಇಲ್ಲೇ ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ತಾಯಿ ಸೇವೆ ಮಾಡ್ಕೊಂಡಿದ್ದೀವಿ. ಇದಿಷ್ಟು ರಾಜಣ್ಣ ಅವರ, ಅಂದ್ರೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಅವರ ಮಾತಾಗಿದ್ರು. ಕ್ಯಾಮರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ದರ್ಶನ್ ಈಗ ಬಿಡುಗಡೆಗೊಂಡಿದ್ದಾರೆ, ಜಾಮೀನು ಮೇಲೆ ಹೊರಗಿದ್ದಾರೆ. ಆದ್ರೆ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದರ್ಶನ ಪಡೆದುಕೊಂಡು ಹರಕೆಯನ್ನ ಕಟ್ಟಿಕೊಂಡಿದ್ರು. ಅದೇ ರೀತಿಯಾಗಿ ಅಣ್ಣಮ್ಮ ದೇವಸ್ಥಾನದಲ್ಲೂ ಕೂಡ ಹರಕೆಯನ್ನ ಕಟ್ಟಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಹರಕೆಯನ್ನ ತೀರಿಸೋದಕ್ಕೆ ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದಿದ್ರು, ಹರಕೆಯನ್ನ ತೀರಿಸಿದ್ದಾರೆ. ದೇವಸ್ಥಾನದಲ್ಲಿ ತಾಯಿಯ ದರ್ಶನವನ್ನ ಪಡೆದು ಆ ಬಳಿಕ ತಾವು ಹೊತ್ತಿದ್ದಂತಹ ಹರಕೆಯನ್ನ ತೀರಿಸಿದ್ದಾರೆ.
ಬೆಂಗಳೂರಿನ ಅಣ್ಣಮ್ಮ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಇವತ್ತು ಹರಕೆಯನ್ನ ತೀರಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಜೈಲಿಂದ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಈಗ ಹರಕೆಯನ್ನ ತೀರಿಸುವ ಸಲುವಾಗಿ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಆ ಬಳಿಕ ಹರಕೆಯನ್ನ ತೀರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಟ್ಟು ಆರೋಪಿ ಆಗಿರುವ ನಟ ದರ್ಶನ್ ವೈಫ್ ಬೆಳಗ್ಗೆ ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜಾ ಪುನಸ್ಕಾರ ವಿಶೇಷ ಪೂಜೆ ಮಾಡಿದಾರಂತೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಳಗ್ಗೆ ದರ್ಶನ್ ಹೆಂಡತಿಯವರು ಬಂದರು, ಬೆಳಗ್ಗೆ ವಿಶೇಷ ಪೂಜೆ ಮಾಡಿದ್ದಾರೆ. ನೀವು ಸಹ ಇದ್ರೆ ಏನ ಸರ್, ಯಾವ ಪೂಜೆ ಆಯ್ತು ಮತ್ತೆ ಏನೆಲ್ಲ ಅರಿಕೆ ಏನು ಇತ್ತ, ಅರಿಕೆ ತೀರಿಸಿದ್ರ ಏನ್ ಸರ್ ಅಂತ? ಇಲ್ಲ, ಯಾವಾಗೂ ಬರೋದ್ ರೀತಿಯಲ್ಲೇ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದ್ರು, ತಾಯಿ ದರ್ಶನ ಮಾಡಿದ್ರು, ಪೂಜೆ ಸಲ್ಲಿಸಿದ್ರು, ಮತ್ತೆ ಹೊರಟ್ರು. ವಿಶೇಷವಾಗಿ ಏನಿಲ್ಲ. ಮುಂಚೆ ಯಾವಾಗೂ ಇಲ್ಲಿ ಬರ್ತಾ ಇದ್ರು ದರ್ಶನ್ ಸರ್ ಆಗ್ಲಿ, ಅವ್ರ ಕುಟುಂಬದವ್ರು ಯಾವಾಗೂ ಬರ್ತಾರೆ. ಚಿತ್ರ ರಿಲೀಸ್ ಆಗ್ಲಿ ಅಥವಾ ಅದು ಏನಾದ್ಮೇಲೆ ಅವರು ತಾಯಿ ದರ್ಶನ ಮಾಡ್ಬೇಕಂದ್ರೆ ಬಂದೋಗಿದ್ದೇನು ವಿಶೇಷ ಏನಿಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಂತ? 7:30 ಬಂದಿದ್ರು. 7:30 ವಿಶೇಷ ಪೂಜೆನ ಏನಾದ್ರು ಅರಿಕೆ ತೀರಿಸಿದ್ರ? ಬಂದು ಏನಾದ್ರು ಸೀರೆ ಕೊಟ್ಟು ಬಳೆ ಕೊಟ್ಟು ಏನಾದ್ರು ಅರಿಕೆ ತೀರಿಸಿದ್ರ ಅಂತ? ಅಲ್ಲ, ಅವ್ರು ಯಾವಾಗ ಬಂದಾಗೂ ತಾಯಿಗೆ ಸೀರೆ ಮಡ್ಲಕ್ಕಿ ಕೊಡೆ ಕೊಡ್ತಾರೆ. ಅದು ತಾಯಿಗೆ ತಲುಪಿಸಬೇಕು ಅಂತ ಬರ್ತಾರೆ. ಬಂದಾಗೆಲ್ಲ ಕೊಡ್ತಾರೆ. ಇವತ್ತೇನು ವಿಶೇಷ ಏನಿಲ್ಲ. ಅಂದ್ರೆ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬಂದ ನಂತರ ಮೊದಲ ಭೇಟಿನ ದೇವಸ್ಥಾನಕ್ಕೆ ಬಂದಿದ್ದು? ಹೌದು, ಮೊದಲನೇ ಸಲ ಬಂದಿದ್ದಾರೆ. ಮುಂಚೆ ಎಲ್ಲ ಬಂದು ಹೋಗಿದ್ದಾರೆ. ಮುಂಚೆ ಎಲ್ಲ ಅವರು ಒಂದು 10-12 ವರ್ಷದಿಂದ ಕಂಪಲ್ಸರಿ ಮೇಡಮ್ ಅವ್ರು ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ದಿನಾಕರ್ ಸರ್ ಆಗ್ಬೋದು ಬಂದು ಹೋಗ್ತಾರೆ. ದರ್ಶನ್ ಫ್ಯಾಮಿಲಿ ಎಲ್ಲ ಡೈಲಿ ಬರ್ತಾ ಇರ್ತಾರೆ ಹಂಗೆ ದೇವಸ್ಥಾನಕ್ಕೆ? ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ನಗರ ದೇವತೆ ಆಗಿರೋದ್ರಿಂದ, ಇಲ್ಲಿ ಗಾಂಧಿನಗರದಲ್ಲಿ ಇರೋದ್ರಿಂದ ಎಲ್ಲ ನಾಯಕ ನಟರು ಬರ್ತಾರೆ. ದರ್ಶನ್ ಸರ್ ಬಂದಿದ್ದಾರೆ. ನಾವು ಕೆಲವೊಂದು ಕಾರ್ಯಕ್ರಮಗಳು ಕರೆದಿದ್ದೀವಿ, ಬಂದು ಹೋಗಿದ್ದಾರೆ. ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರು, ಏನೆಲ್ಲ ಪೂಜೆ ಮಾಡಿದ್ರಂತೆ? 7:30 ಬಂದ್ರು, ತಾಯಿಗೆ ಪೂಜೆ ಸಲ್ಲಿಸಿ ಹೊರಟ್ರು. ಮತ್ತೆ ಯಾರೆಲ್ಲ ಬಂದಿದ್ರು ಸರ್ ಅವ್ರ ಜೊತೆ? ಯಾರಾದ್ರು ಅವ್ರ ಫ್ಯಾಮಿಲಿ ರಿಲೇಟಿವ್? ಇಲ್ಲ, ಅವ್ರ ಸಹಪಾಠಿಗಳು ಮೇಡಮ್ ಜೊತೆಲಿ ಅವರು ದರ್ಶನ್ ಸರ್ ಸಹಪಾಠಿಗಳು ಬಂದವರು. ಈ ಮುಂಚೆ ಏನಾದ್ರು ಬೇಡಿಕೊಂಡಿದ್ರ ಬಂದು ಏನಾದ್ರು ಅಂತ? ಯಾಕಂದ್ರೆ ದರ್ಶನ್ ಸರ್ ಕೊಲೆ ಪ್ರಕರಣದಲ್ಲಿ ಆ ಜೈಲಿಗೆ ಹೋಗಿದ್ರು, ಈಗ ಬಿಡುಗಡೆ ಆಗಿದ್ದಾರೆ. ಏನಾದ್ರು ಬೇಡಿಕೊಂಡಿದ್ರ ಅಂತ ಅಮ್ಮನಿಗೆ? ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಏನ್ ಬಂದಿರಲಿಲ್ಲ. ದಿನಾಕರ್ ಸರ್ ಬಂದಿದ್ರು, ಪೂಜೆ ಮಾಡ್ಕೊಂಡು ಹೋಗಿದ್ರು. ಅವ್ರು ಅರ್ಕೆ ಸಲ್ಲಿಸಿದ್ರು, ಅರ್ಕೆಯನ್ನು ಒತ್ತಿದ್ರು ಅನ್ನೋ ಗೊತ್ತಿಲ್ಲ. ಬಂದು ಇವತ್ತು ಪೂಜೆ ಮಾಡ್ಕೊಂಡು ಹೋದ್ರು. ದಿನಾಕರ್ ಅವರು ಅರ್ಕೆ ಒತ್ತಿದ್ರು, ಇವರು ಬಂದೀಗ ಪೂಜೆ ಮಾಡಿದಾರಂತ? ಅಲ್ಲ, ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ದಿನಾಕರ್ ಸರ್ ಬಂದು ಹೋಗಿದ್ರು. ಏನ್ ಅರ್ಕೆ ಹೊತ್ತಿದ್ರು ಗೊತ್ತಿರ್ಲಿಲ್ಲ. ಇವತ್ತು ಮೇಡಮ್ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ನೀವು ಅವ್ರ ಜೊತೆ ಮಾತಾಡಿದ್ರೆ ಏನಾದ್ರು? ವಿಜಯಲಕ್ಷ್ಮಿ ಜೊತೆ ಏನಾದ್ರು ಮಾತಾಡಿದ್ರೆ? ಮೇಡಮ್ ಅವರು ಚೆನ್ನಾಗಿ ಮಾತಾಡ್ತಾರೆ. ಪೂಜೆ ಮಾಡ್ಕೊಂಡು ತಾಯಿ ಮೇಡಮ್ ಅವರು ಹೊರಟ್ರು. ಯಾಕಂದ್ರೆ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿ ಆಗಿದ್ದಾರೆ, ಬಿಡುಗಡೆ ಆಗಿದ್ದಾರೆ. ಇಲ್ಲ, ಅದನ್ನೆಲ್ಲ ನಾವ್ ಹೆಂಗ್ ಮಾತಾಡಕತ್ತೆ? ನಮ್ಗೆ ಅವ್ರಿಗೆ ಏನ್ ಗೊತ್ತಾರ, ನಮ್ಗೆ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಗೊತ್ತು. ನಾಯಕ ನಟರು ನಮ್ಗೆ ಅದೇ ಗೊತ್ತು. ದೇವಸ್ಥಾನಕ್ಕೆ ಬರ್ತಾರೆ, ಭಕ್ತಾದಿತಾರ, ತಾಯಿ ದರ್ಶನ ಪಡಿತಾರೆ, ಕೊಡ್ತಾರೆ. ಅದೆಲ್ಲ ನಾವ್ ಹೆಂಗ್ ಮಾತಾಡಕ್ಕಾಗುತ್ತೆ? ಬೆಳಿಗ್ಗೆ ಅಂದ್ರೆ 7 ಗಂಟೆ ಸುಮಾರಿಗೆ ಬಂದು ಹೋಗಿದ್ರ? ಹೌದು, 7:30 ಬಂದು ಒಂದು 8 ಕಾಲವರೆಗೂ ಇಲ್ಲೇ ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ತಾಯಿ ಸೇವೆ ಮಾಡ್ಕೊಂಡಿದ್ದೀವಿ. ಇದಿಷ್ಟು ರಾಜಣ್ಣ ಅವರ, ಅಂದ್ರೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಅವರ ಮಾತಾಗಿದ್ರು. ಕ್ಯಾಮರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.